ಸಪ್ತಶತಿಯನ್ನು ಕಲಿಯುವಾಗ ಒಂದಷ್ಟು ವ್ಯಾಕರಣಗಳನ್ನು ಗಮನಿಸಬೇಕಾಗುತ್ತದೆ. ಇಲ್ಲಿ ಕ ಖ ಗ ಘ ङ, ಹಾಗೆ ಚ ಛ ಜ ಝ ಞ, ಮತ್ತು ಟ ಠ ಡ ಢ ಣ, ಮುಂದೆ ತ ಥ ದ ಧ ನ. ಈ ಎರಡನೇ ಸಾಲಿನಲ್ಲಿ ಬರುವಂತಹದ್ದನ್ನು ಮತ್ತು ನಾಲ್ಕನೇ ಸಾಲಿನಲ್ಲಿ ಬರುವಂತಹದ್ದನ್ನು ನಾವು ಮಹಾಪ್ರಾಣಗಳು ಅಂತ ಹೇಳ್ತೀವಿ. ದ ಧ ತ ಥ ಅಂದರೆ ನಾವು ಉಸಿರನ್ನು ಜಾಸ್ತಿ ಬಳಸಿ ನಾವು ಈ ಶಬ್ದಗಳಲ್ಲಿ ಬರುವಂತಹ ಮಹಾಪ್ರಾಣಗಳನ್ನು ಹೇಳ್ತೀವಿ. ಹಾಗೆ ಇಲ್ಲಿ ಪ ಫ ಬ ಭ ಮ. ಈ ಕೊನೆಯ ಸ್ತಂಭ ಏನಿದೆ ಇದನ್ನು ನಾವು ಅನುಸ್ವರ ಅಂತ ಹೇಳ್ತೀವಿ. ಈ ಅನುಸ್ವರಗಳು ಸ್ವಲ್ಪ ಬದಲಾವಣೆಗಳನ್ನು ಆಗ್ತವೆ. ಕ ಖ ಗ ಘ ङ ಹಿಂದೆ ಈ 5 ಅಕ್ಷರಗಳ ಹಿಂದೆ 0 ಬಂದಾಗ ಇದು ಅನುಸ್ವರವಾಗಿ ಪರಿವರ್ತಿತವಾಗ್ತದೆ. ನೋಡಿ, ಇಲ್ಲಿ ಸಪ್ತಮಂ ಕಾಲರಾತ್ರಿಶ್ಚ ಅಂತ ಅನ್ನುವಂಥದ್ದು ಶಬ್ದ. ಇಲ್ಲಿ ಕಕಾರದ ಹಿಂದೆ ङ 0 ಇದೆ, ಅದನ್ನು ङ ಮಾಡಿಕೊಂಡಾಗಿದೆ. ಈಗ ಹೇಳುವಾಗ ಮೊದಲು ಸಾಮಾನ್ಯವಾಗಿ ಹೇಳುವಂಥದ್ದು ಸಪ್ತಮಂ ಕಾಲರಾತ್ರಿಶ್ಚ ಅಂತ ಹೇಳ್ತಿದ್ವಿ. ಈಗ ಸಪ್ತಮಂಕಾಲರಾತ್ರಿಶ್ಚ ಅಂತ ಹೇಳಬೇಕು. ಹಾಗೆಯೇ ಇಲ್ಲಿ ಚ ಛ ಜ ಝ ಞ ಇಲ್ಲಿ ಬರುವಂತಹ 5 ಅಕ್ಷರಗಳ ಹಿಂದೆ 0 ಬಂದಾಗ ನೋಡಿ ಈ ಞ ಅರ್ಧ ಭಾಗವಾಗಿ ಬರ್ತದೆ. ಹಾಗೇನಾಯಿತು, ದೇವಾನಾಂಚ ಅಂತ ಹೇಳ್ತಾ ಇದ್ವಲ್ಲ, ಅದನ್ನು ಈಗ ಈ 0 ಬದಲಾವಣೆ ಆಗಿ ದೇವಾನಾಂಚ ಅಂತ ಹೇಳಬೇಕಾಗತ್ತೆ. ಹೀಗೆ ಇಲ್ಲಿ ತ ಥ ದ ಧ ನ ಈ 5 ಅಕ್ಷರಗಳ ಹಿಂದೆ 0 ಬಂದಾಗ ಅದು ಅರ್ಧ ನಕಾರವಾಗಿ ಪರಿವರ್ತಿಸಲ್ಪಡ್ತದೆ. ನೋಡಿ, ಹೀಗೆ ರೂಪಂ ದೇಹಿ ಅಂತ ಸಾಮಾನ್ಯವಾಗಿ ಬರ್ತಿದ್ದೀವಿ. ವ್ಯಾಕರಣವನ್ನು ಬಳಸಿ ಹೇಳುವಾಗ ರೂಪಂದೇಹಿ ಅಂತ ಹೇಳಬೇಕು. ಅಂದರೆ ಈ 5ನೇ ಸಾಲಿನ ಅಕ್ಷರಗಳು ಇದರ ಹಿಂದೆ ಬರುವಂತಹ 0ಗಳನ್ನು ಅಂದರೆ ಅನುಸ್ವರಗಳನ್ನು ಬದಲಾವಣೆ ಮಾಡ್ತದೆ. ಅದಕ್ಕೆ ಅನುಸ್ವರಗಳು. ಆ ಬದಲಾವಣೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಮುಂದೆ ಪ ಫ ಬ ಭ ಮ ಇದರಲ್ಲಿ ಮಕಾರವೇ ಬರುತ್ತೆ. ಈ ಟ ಠ ಡ ಢ ಣ ಇದರ ಹಿಂದೆ ಬರುವಂತಹ 0ಯನ್ನು ಅರ್ಧ ನಕಾರವಾಗಿ ಬಳಸ್ತೀವಿ. ಆದರೆ ಇಲ್ಲಿ ಹೆಚ್ಚು ಬಳಕೆ ಬರದೇ ಇರೋದ್ರಿಂದ ಇಷ್ಟು ಮಾತ್ರ ನೀವು ಕಲಿತ್ಕೋಬೋದು. ಮುಂದೆ ಹೇಳುವಂಥದ್ದು ಈ ಯಕಾರದ ಹಿಂದೆ 0 ಬಂದಾಗ ಅರ್ಧ ಯಕಾರವನ್ನಾಗಿ ಪರಿವರ್ತಿಸಲ್ಕೊಡಬೇಕು. ಲಕಾರದ ಹಿಂದೆ 0 ಬಂದಾಗ ಅರ್ಧ ಲಕಾರವಾಗಿ ಅದು ಮಾರ್ಪಡ್ತದೆ. ನೀವು ಗಮನ ಹರಿಸಬೇಕು ಅದನ್ನು. ಆಮೇಲೆ ಈ ರ ವ ಶ ಕ್ಷ ಸ ಹ ಕ್ಷ ಇವೆಲ್ಲವೂ ಇದರ ಹಿಂದೆ ಬಂದಾಗ 0 ಅದು ಮಕಾರವಾಗಿಯೇ ಹಾಗೇ ಉಳಿಯುತ್ತೆ. ಅದರಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ, ಮಕಾರವಾಗೇ ಇರುತ್ತೆ. ಇನ್ನೊಂದು ವಿಸರ್ಗ ಸಂಧಿ. ವಿಸರ್ಗ ಸಂಧಿಯಲ್ಲಿ ನಾವು ನೋಡ್ಬೋದು, ಪಕ ವಿಸರ್ಗದ ಮುಂದೆ ಪ ಬಂದರೆ ಅದು ಎಫ್ ಆಗಿ ಪರಿವರ್ತನಿಸಲ್ಪಡ್ತದೆ. ವಿಸರ್ಗದ ಮುಂದೆ ಸಾ ಬಂದಾಗ ಅರ್ಧ ಸಕಾರವಾಗಿ, ವಿಸರ್ಗದ ಮುಂದೆ ಷ ಬಂದಾಗ ಅರ್ಧ ಷಕಾರವಾಗಿ, ಹಾಗೆ ವಿಸರ್ಗದ ಮುಂದೆ ಶ ಬಂದಾಗ ಅರ್ಧ ಷಕಾರವಾಗಿ ಪರಿವರ್ತಿಸಲ್ಪಡ್ತದೆ. ಹಾಗೆಯೇ ವಿಸರ್ಗದ ಮುಂದೆ ಕ ಮತ್ತು ಖ ಬಂದಾಗ ವಿಸರ್ಗವು ಅರ್ಧ ಹಕಾರವಾಗಿ ಬಿಡ್ತದೆ. ಇಷ್ಟನ್ನು ಗಮನ ಹರಿಸಿ ನೀವು ನಿಮ್ಮ ಈ ಸಪ್ತಶತಿಯ ಕಲಿಕೆಯಲ್ಲಿ ಬರುವಂತಹ ಈ ಸಣ್ಣ ಒಂದಷ್ಟು ಅಬ್ಸರ್ವೇಷನ್ನ ನೀವು ಮಾಡಿದರೆ ನೀವು ಸಪ್ತಶತಿಯನ್ನು ಚೆನ್ನಾಗಿ ವ್ಯಾಕರಣಬದ್ಧವಾಗಿ
ಹೇಳ್ಬೋದು ಅನ್ನುವಂಥದ್ದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಒಂದಿಲ್ಲ ಅಂದರೆ 2 ಸಾರಿ ನೋಡ್ಕೊಳ್ಳಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತ ಅಂದರೆ ಹೇಳಿ, ಮತ್ತೆ ಇನ್ನೊಂದು ವಿಡಿಯೋನ ಮಾಡಲಾಗತ್ತೆ. ಧನ್ಯವಾದಗಳು.